ನಮ್ಮ ಮಂತ್ರಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಮಂತ್ರಿಗಳೇ ಕನ್ನಡಿಗರಿಗೆ ಮತ್ತು ಕನ್ನಡಕ್ಕೆ ಎಲ್ಲೋ ಒಂದು ಕಡೆ ಧಕ್ಕೆ ಆಗ್ತಾಯಿದೆ, ಪರೋಕ್ಷವಾದ ದಾಳಿ ಆಗ್ತಾಯಿದೆ, ಉತ್ತರೀಯರ ಅಬ್ಬರವನ್ನು ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ತಾವು ವಿದ್ಯಾಮಂತ್ರಿಗಳಾಗಿದ್ದೀರಿ. ಸೊ ಕನ್ನಡವನ್ನು ರಕ್ಷಿಸಿ, ಕರ್ನಾಟಕವನ್ನು ರಕ್ಷಿಸಿ, ಜೊತೆಗೆ ಕನ್ನಡ ಉಳಿದ್ರೆ ಮಾತ್ರ ಕನ್ನಡ ಚಿತ್ರರಂಗ ಉಳಿತದೆ. ಕನ್ನಡ ಚಿತ್ರರಂಗ ಉಳಿಬೇಕು ಅಂತೇಳಿದರೆ ಚಿತ್ರಮಂದಿರಗಳು ಉಳಿಬೇಕು. ಸೊ ಹಾಗಾಗಿ ಸಮಗ್ರವಾದ ಕನ್ನಡ ಚಿತ್ರರಂಗದ ಬಗ್ಗೆ ತಾವು ಹೆಚ್ಚಿನ ಗಮನ ಕೊಟ್ಟರೆ ಸಾರ್ಥಕ ಆಗುತ್ತೆ ಅಂತ ಕೇಳ್ಕೊತೀನಿ. ಜೊತೆಗೆ ತಮ್ಮ ಅಪ್ಪವರ ಅಭಿಮಾನಿಯಾಗಿ, ಅದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಬ್ಬ ಕಟ್ಟ ಅಭಿಮಾನಿಯಾಗಿ ನಾನು ಕೇಳ್ಕೊತಾ ಇದ್ದೀನಿ, ಕನ್ನಡ ಭಾಷೆಯನ್ನು ಉಳಿಸಿ, ಕನ್ನಡ ನಾಡನ್ನು ಉಳಿಸಿ, ಕನ್ನಡಿಗರನ್ನು ರಕ್ಷಿಸಿ. ದಾಳಿ ಹೆಚ್ಚಾಗ್ತಾ ಇದೆ. ಸೊ ದಯವಿಟ್ಟು ನೀವು ಗಮನ ಕೊಡಬೇಕು, ಇದು ನನ್ನ ಮನವಿ. ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಒಂದು, ನಮ್ಮ ಗೀತಾ ಶಿವರಾಜ್ಕುಮಾರ್ ಅವರು ಜೂನ್ 4ನೇ ತಾರೀಕು ಅವತ್ತು ನನ್ನ ಹುಟ್ಟುಹಬ್ಬ, ಅವತ್ತು ನಿಮ್ಮ ಆಯ್ಕೆ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಸೊ ನೀವು ಪ್ರಾರ್ಥನೆ ಮಾಡ್ಕೊಳ್ಳೋ ಉದ್ದೇಶ ಏನು ಅಂತೇಳಿದರೆ, ನನ್ನ ಕನ್ನಡ ಚಿತ್ರರಂಗವನ್ನು ತಾವು ಪ್ರತಿನಿಧಿಸಬೇಕು. ಕನ್ನಡ ಚಿತ್ರರಂಗದಲ್ಲಿ ಸಾವಿರಾರು ಕುಟುಂಬಗಳಿವೆ, ನಿರ್ಮಾಪಕರು ಸಂಕಷ್ಟದಲ್ಲಿದ್ದಾರೆ, ವಿತರಕರು ಸಂಕಷ್ಟದಲ್ಲಿದ್ದಾರೆ, ಪ್ರದರ್ಶಕರಿಗೆ ಇತ್ತೀಚೆಗೆ ತುಂಬ ಧಕ್ಕೆ ಆಗ್ತಾಯಿದೆ, ಪ್ರೇಕ್ಷಕರು ಬರ್ತಾ ಇಲ್ಲ. ಇದೆಲ್ಲವನ್ನು ಒಂದಲಿಟ್ಟುಕೊಂಡು ಒಂದು ಸಮಗ್ರವಾದ ಕನ್ನಡ ಜಾಗೃತಿ ಕಾರ್ಯಕ್ರಮ ಈ ನಾಡಿನಲ್ಲಿ ಆಗಬೇಕು. ತಾವು ವಿದ್ಯಾಮಂತ್ರಿಗಳಿದ್ದೀರಿ, ಈ ನಮ್ಮ ಮಕ್ಕಳಿಗೆ ಆರಂಭದಿಂದಲೇ ಕನ್ನಡದ ಒಂದು ಅಭಿಮಾನವನ್ನು, ಕಿಚ್ಚನ್ನು ಹಚ್ಚಬೇಕಾಗಿದೆ. ಜೊತೆಗೆ NEP ಏನಾದರೂ ಇವಾಗ ಆಲ್ರೆಡಿ ಬಂದಿದೆ, 6ನೇ ತರಗತಿ ಆದಮೇಲೆ ಕನ್ನಡ ಕಲಿಕೆ ಇಲ್ಲ ಅಂತ ಕೇಳ್ಪಟ್ಟಿದ್ದೀವಿ. ಅದು ಎಷ್ಟು ಮಟ್ಟಿಗೆ ಗೊತ್ತಿಲ್ಲ ನನಗೆ. ಆ ಥರ ಏನಾದರೂ ಆಯಿತು ಅಂತೇಳಿದರೆ ಪ್ರಾದೇಶಿಕ ಭಾಷೆಗಳಿಗೆ ಧಕ್ಕೆ ಆಗುತ್ತೆ. ಈ ನಿಟ್ಟಿನಲ್ಲಿ ಕನ್ನಡದ ನೀವು ಮುಖ್ಯ ಮೇಸ್ಟ್ರಾಗಿ ಇವತ್ತು ಸರ್ಕಾರದಲ್ಲಿ ಇದ್ದೀರಿ, ತಾವು ಈ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಕನ್ನಡ ಚಿತ್ರರಂಗವನ್ನು, ಕನ್ನಡಿಗರನ್ನು, ಕರ್ನಾಟಕವನ್ನು ರಕ್ಷಿಸಬೇಕು ಅಂತ ಕಳಕಳಿಯಿಂದ ಕೇಳ್ಕೊತೀನಿ. ನಮ್ಮ ಗೀತಾ ಶಿವರಾಜ್ಕುಮಾರ್ ಪರವಾಗಿ ನಾವು ಶಿವಮೊಗ್ಗದಲ್ಲಿ ಬಂದು ನಿಂತು ಸ್ವತಃ ಕೆಲಸ ಮಾಡ್ತೀವಿ. ಇದಕ್ಕೆ ಮುಂಚೆ ನಾನು JDS ಇದ್ದಾಗ ತಾವು ಬಂಡಪ್ಪ ಕಾಶಿ ನಿಮ್ಮ ಹತ್ರ ಕಳಿಸ್ಬೇಕು ಅಂತ ನಾನು ನಿರ್ಧಾರ ಮಾಡಿದರು. ನಾನು ಕೂಡ ಅವರಿಗೆ ಕೆಲಸ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಅವಕಾಶ ಬರಲಿಲ್ಲ, ಈಗ ಅವಕಾಶ ಬಂದಿದೆ. ತಮಗೆ ನಾನು ಸೇವೆ ಮಾಡೋದಕ್ಕೆ ಸಿದ್ಧನಾಗಿದ್ದೀನಿ. ಇಡೀ ಚಿತ್ರರಂಗಕ್ಕೆ, ತಮ್ಮ ಒಂದು ಜಯಕ್ಕೆ ನಾವು ಬೆನ್ನೆಲುಬಾಗಿರ್ತೀವಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.